ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 3. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲೆದು ಉಟ್ಟುಕೊಂಡರು. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ಆ ತೋಟದೊಳಕ್ಕೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು, ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೇ ತಿನ್ನುವಿ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದನು. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತೆರಿಗೆ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೇ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಯಾಕಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೆನ್ ತೋಟದಿಂದ ಹೊರಡಿಸಿಬಿಟ್ಟನು. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೆನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ಧಗಧಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ದೇವರು
ಪ್ರೀತಿಸುವ ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನ ಆದಿಕಾಂಡ 3ನೇ ಅಧ್ಯಾಯ. 2ನೇ ಅಧ್ಯಾಯದಲ್ಲಿ ದೇವರು ಪ್ರಥಮ ಕುಟುಂಬಕ್ಕೆ ಪ್ರಥಮ ನೌಕರಿ ಕೆಲಸ ಕೊಟ್ಟು, ಪ್ರಥಮ ಆಜ್ಞೆ ಕೂಡ 2:17 ಕೊಟ್ಟು, ಅಂದರೆ ಎಲ್ಲ ಮರದ ಹಣ್ಣನ್ನು ತಿನ್ಬೋದು, ಒಂದು ಪ್ರತ್ಯೇಕವಾದ ನಿಗದಿತವಾದ ರಿಸರ್ವ್ ಮಾಡಿದಂಥ ಮರದ ಹಣ್ಣನ್ನು ತಿನ್ನಬಾರ್ದು ಎಂಬುದಾಗಿ ಆಜ್ಞೆ ಕೊಟ್ಟು, ಮತ್ತು ಒಂದು ಸಹಕಾರಿ ದೇವರು ಮಾಡಿ, ಅನಂತರ ಮನುಷ್ಯನು ಪ್ರಾಣಿಗಳಿಗೆ ಹೆಸರು ಕೊಟ್ಟಂಥದ್ದು ಮೊದಲನೇ ಆಪರೇಷನ್, ಶಸ್ತ್ರಚಿಕಿತ್ಸೆ, ಇದನ್ನೆಲ್ಲ ನಾವು ನೋಡಿದ್ವಿ. ಮತ್ತು 3ನೇ ಅಧ್ಯಾಯದಲ್ಲಿ ಭಾಳ ಡ್ರಮ್ಯಾಟಿಕ್ ಆಗಿ ಇರುವಂಥ ಒಂದು ಅಧ್ಯಯನ, ಅಂದರೆ ನಾಟಕೀಯವಾದಂಥ ರೀತಿಯಲ್ಲಿ ಇರುವಂಥ ಒಂದು ವಿಶೇಷವಾದಂಥ ಅಂಶ. ಅದೇನೆಂದರೆ ಸರ್ಪವು, ಇಲ್ಲಿ ಸರ್ಪದ ಒಂದು ಇಂಟ್ರೊಡಕ್ಷನ್, ಪರಿಚಯ ನೋಡ್ತೀವಿ. ಭೂಜಂತುಗಳಲ್ಲಿ ಸರ್ಪವು ಭಾಳ ಯುಕ್ತಿಯುಳ್ಳದ್ದಾಗಿತ್ತಂತೆ. ಆ ಸರ್ಪ ಸ್ಟ್ರೈಟಾಗಿ ಹವಳ ಹತ್ರ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಹುದು, ಆದರೆ ಒಂದು ಪ್ರತ್ಯೇಕವಾದ ಹಣ್ಣನ್ನು ತಿನ್ನಬಾರದೆಂದು ದೇವರು ನಿಮಗೆ ಅಪ್ಪಣೆ ಕೊಟ್ಟಿರುವುದು ನಿಜವೋ? ಹಾಗಾದರೆ ದೇವರ ವಾಕ್ಯ ಆದಿಕಾಂಡ 2:17 ದೇವರ ಆಜ್ಞೆ. ಆದರೆ ಆ ದೇವರ ಆಜ್ಞೆಯನ್ನೇ ಪ್ರಶ್ನಿಸುವಂಥ ಒಂದು ಶೋಧನೆ, ಟೆಸ್ಟಿಂಗ್ ದ ಕ್ವಶನಿಂಗ್ ದ ವರ್ಡ್ ಆಫ್ ಗಾಡ್. ಸೈತಾನ್ ತರುವಂಥ ಪ್ರಥಮ ಶೋಧನೆಯ ಫೌಂಡೇಶನ್, ಅಸ್ಥಿವಾರ ಏನಂತೇಳಿದ್ರೆ, ದೇವರು ಮಾತನಾಡಿದರೆ ದೇವರ ವಾಕ್ಯವನ್ನು ಪ್ರಶ್ನಿಸುವುದು. ಹಾಗಾದರೆ ಶೋಧನೆಗೆ ಮುಂಚಿತವಾಗಿ ಬರೋದು ದೇವರನ್ನೇ ಅದು ಪ್ರಶ್ನಿಸಿದ ಹಾಗೆ ಅಲ್ವಾ? ಸರಿ, ಆ ರೀತಿಯಾಗಿ ಹೇಳಿದಾಗ ಹವ್ವಳ ಉತ್ತರ ಭಾಳ ವಿಚಿತ್ರ. ಯಾಕಂದರೆ ಅವಳು ಒಪ್ಕೊಳ್ತಾಳೆ, ಹೌದು ದೇವರು ಹೇಳಿದರು ಎಲ್ಲ ಮರದ ಹಣ್ಣನ್ನು ನೀವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಒಂದು ಪ್ರತ್ಯೇಕವಾದ ಮರದ ಹಣ್ಣನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು ಎಂಬುದಾಗಿ 3ನೇ ವಚನ, ಆದಿಕಾಂಡ 3:3. ದೇವರು ಮುಟ್ಟಬೇಡ ಅಂತ ಹೇಳಿದನ? ಇಲ್ಲ. ಆದರೆ ಮುಟ್ಟಬಾರದು ಎಂಬುದಾಗಿ ಹೇಳಿದ ವ್ಯಕ್ತಿ ಯಾರು? ಹವ್ವಳು. ಹಾಗಾದರೆ ದೇವರ ವಾಕ್ಯಕ್ಕೆ ಆಕೆ ಕೂಡಿಸ್ಬಿಟ್ಲು. ಇದ್ದಿದ್ದು ಒಂದು ವಾಕ್ಯ, ಏದೇನು ತೋಟದಲ್ಲಿ ಇದ್ದಂಥ ಬೈಬಲ್ಲು 1-2 ವಾಕ್ಯ ಇರುವಂಥ ಬೈಬಲ್. ಆ ಒಂದು ವಾಕ್ಯಕ್ಕೂ ಒಂದು ಆಜ್ಞೆಗೂ ಇವಳು ಈಗ ಕೂಡಿಸ್ಬಿಡ್ತಾಳೆ, ಮುಟ್ಟಲು ಕೂಡದು ಅಂತ. ನಾವು ನಮ್ಮ ಜೀವನದಲ್ಲಿ ಪ್ರಿಯ ವೀಕ್ಷಕರೇ ಜಯಿಸಬೇಕಾದರೆ, ಜಯಶಾಲಿಯಾಗಿರಬೇಕಾದರೆ ದೇವರ ವಾಕ್ಯವನ್ನು ಪ್ರಶ್ನಿಸಬಾರದು. ಅಧ್ಯಯನಕ್ಕಾಗಿ ಪ್ರಶ್ನೆ ಹಾಕಿ ಅಧ್ಯಯನ ಮಾಡೋದು ಬೇರೆ, ಆದರೆ ದೇವರ ಅಧಿಕಾರವನ್ನೇ, ದೇವರನ್ನೇ ಪ್ರಶ್ನಿಸುವಂಥದ್ದು ಇರಕೂಡದು. ಆದರೆ ಸೈತಾನು ಆ ಪಾಯ್ಸನ್, ವಿಷವನ್ನು ಆಕೆಯಲ್ಲಿ ಹಾಕಿದ, ನಿಜವೋ ಎಂಬುದಾಗಿ. ಇದೇ ಮಾತು ಯೇಸು ಕ್ರಿಸ್ತನ ವಿಷಯದಲ್ಲಿ ಕೂಡ, ನೀನು ದೇವರ ಮಗನಾಗಿದ್ದರೆ, ಸ್ವಲ್ಪ ಮುಂಚೆನೇ ದೇವರು ಹೇಳಿದ್ದ ನಿನ್ನ ಮಗನು ಅಂತ, ನೀನು ನನ್ನ ಮಗನು ಅಂತ. ಈಗ ದೇವರು ಹೇಳಿದ್ದನ್ನೇ ಪ್ರಶ್ನಿಸ್ತಾನೆ. ಇಲ್ಲಿ ಕೂಡ ಆಗಿದ್ದದೆ. ಆ ರೀತಿಯಾಗಿ ಹೇಳಿದ ಕೂಡಲೇ ಸರ್ಪ ಒಂದು ವಾಗ್ದಾನ ಮಾಡ್ತಾನೆ ರೀ, ಪ್ರಾಮಿಸ್.
ಸೈತಾನ್ನ ಒಂದು ಪ್ರಾಮಿಸ್ ಏನು? ನೀವು ಹೇಗೂ ಸಾಯುವುದಿಲ್ಲ, ನೀವು ಸಾಯುವುದಿಲ್ಲ. ಈತನು ಒಂದು ಭರವಸೆಯನ್ನು ಕೊಡ್ತಾನೆ, ಸಾಯೋದಿಲ್ಲ ಬಿಡ್ರಿ. ದೇವರು ಹೇಳ್ದ, ನೀವು ಸಾಯ್ತೀರಿ, ನಿಶ್ಚಯವಾಗಿ ನೀವು ತಿಂದ ದಿನ ಸತ್ತೇ ಹೋಗುವಿ. ಆದಿಕಾಂಡ 2:17. ಆದರೆ ಇಲ್ಲಿ ಹೇಗೋ ನೀವು ಸಾಯೋದಿಲ್ಲ. ದೇವರು ಹೇಳಿದ್ದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್, ತದ್ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಇಲ್ಲಿ ಕೊಡುವಾತನಾಗಿದ್ದಾನೆ. ಅದು ಆ ಮಾತುಗಳು ಲೋಕದ ಪ್ರಥಮ ಸ್ತ್ರೀಗೆ ಭಾಳ ಆಕರ್ಷಿತವಾಗಿತ್ತು, ಸಮಂಜಸವಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು, ಕನ್ವಿನ್ಸಿಂಗ್ ಆಗಿ ಅದು ಮನವರಿಕೆ ನೀಡುವಂಥದ್ದು ನಿಶ್ಚಯಪಡಿಸಿದ ಹಾಗೆ ಇತ್ತು. ಆದ ಕಾರಣ ಇನ್ನೂ ಕೂಡ ಕೆಲವು ವಾಗ್ದಾನ ಕೊಡ್ತಾನ್ರಿ. ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತದೆ, ನೀವು ದೇವರಂತೆ ಆಗಿಬಿಡ್ತೀರಿ, ಒಳ್ಳೆಯದು ಮತ್ತು ಕೆಟ್ಟದರ ಅರಿವನ್ನು ನೀವು ತಿಳ್ಕೊಳ್ತೀರಿ. ಇದೆಲ್ಲ ದೇವರಿಗೆ ಗೊತ್ತು. ದೇವರಿಗೆ ಎಲ್ಲ ಗೊತ್ತಿದ್ರೂ ನೀವು ತಿನ್ನಬೇಡ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ದೇವರು ನಿಮ್ಮ ಕಣ್ಣು ತೆರೆಯಲ್ಪಡೋದು ಬೇಡ, ದೇವರಂತೆ ನೀವು ಆಗೋದು ಬೇಡ, ಒಳ್ಳೇದು ಮತ್ತು ಕೆಟ್ಟದರ ಭೇದ ಅರಿತುಕೊಳ್ಳುವಂಥದ್ದು ಬೇಡ. ಇವೆಲ್ಲ ದೇವರಿಗೆ ಗೊತ್ತಿದ್ರೂ ಬೇಡ ಅಂತ ಹೇಳಿದ್ದಾನೆ. ಹಾಗಾದರೆ ಅಲ್ಲಿ ಮರೆಯಾಗಿರುವಂಥ ಒಂದು ವಿಷಯ ಏನು? ದೇವರ ಒಳ್ಳೆತನದ ಬಗ್ಗೆ ಸಂದೇಹ, ಡೌಟಿಂಗ್ ದ ಗುಡ್ನೆಸ್ ಆಫ್ ಗಾಡ್. ಪಾಪ ಮಾಡಲಿಕ್ಕೆ ಅನುಕೂಲವಾಗುವಂಥದ್ದು ಏನಂತ ಹೇಳಿದ್ರೆ ದೇವರನ್ನೇ ಪ್ರಶ್ನಿಸೋದು, ದೇವರ ಮಾತನ್ನೇ ಪ್ರಶ್ನಿಸೋದು, ದೇವರ ವಾಕ್ಯಕ್ಕೆ ನಮ್ಮ ಆಲೋಚನೆಯನ್ನು ಕೂಡಿಸ್ಕೊಳ್ಳೋದು. ಅಷ್ಟೇ ಅಲ್ಲ, ನಾವು ದೇವರ ಒಳ್ಳೆತನದಲ್ಲಿ ನಂಬದಿರುವುದು ಪಾಪ ಮಾಡುವುದಕ್ಕೆ ಆಸ್ಪದ, ಅನುಕೂಲ. ಸರಿ, ಈ ರೀತಿಯಾಗಿ ಹೇಳಿದ ಕೂಡಲೇ ಸ್ತ್ರೀ ಆ ಹಣ್ಣು ಉತ್ತಮವಾಗಿತ್ತು, ರಮ್ಯವಾಗಿತ್ತು, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿತ್ತು. ಆದ ಕಾರಣ ಅವಳೇನು ಮಾಡ್ತಾಳೆ, ಇದನ್ನು ತಿಳ್ಕೊಂಡು ತಿಂದಳು. ಭಾಳ ವಿಷಾದಕರವಾದಂಥ ಒಂದು ಘಟನೆ. ತಿಂದುಬಿಡ್ತಾಳ್ರಿ. ಆದಿಕಾಂಡ 3:6. ತಿಂದ ಕೂಡಲೇ ತಿಂದಳು. ಅಷ್ಟೇ ಅಲ್ಲ, ಸಂಗಡ ಇದ್ದ, ನಾನೇನು ಅಂದ್ಕೊಂಡಿದ್ದೆ ಆದಾಮೆಲ್ಲೋ ವಾಕಿಂಗ್ ಹೋಗಿರಬೇಕು, ಅಲ್ಲಿ ಇರಲಿಲ್ಲೇನು, ಹವ್ವ ಮತ್ತು ಸರ್ಪ ಇವರಿಬ್ಬರೇ ಮಾತಾಡ್ತಿದ್ರಂತ. ಇಲ್ಲ ಇಲ್ಲ, ಸಂಗಡ ಇದ್ದ 6ನೇ ವಚನದ ಕೊನೆ ಭಾಗ ಗಂಡನಿಗೂ ಕೊಟ್ಲು. ಹಾಗಾದರೆ ಆದಾಮ ಹೀಗೆ ಹಾಗೆ ನೋಡ್ಕೊಂಡಿದ್ದಾನೆ. ಇಲ್ಲಿ ಅವಳು ಮಾತಾಡ್ತಾಳೆ, ಅವಳ ಕಡೆ ನೋಡ್ತಾನೆ, ಮತ್ತು ಸೈತಾನ್ ಸೈತಾನ್ ಕಡೆ ನೋಡ್ತಾನೆ. ಆದರೆ ಸೈಲೆಂಟ್ ಲಿಸ್ನರ್ ಆಗಿ, ಮೌನವಾಗಿ ಅವರ ಸಂಭಾಷಣೆ, ಡಿಸ್ಕಷನ್ನು ಕೇಳಿಸ್ಕೊಂಡಿದ್ದಾನೆ ರೀ. ಅದು ಆದಾಮನು ಮಾಡಿದ ತಪ್ಪಲ್ವಾ? ಸರಿ, ಆನಂತರ ನೋಡೋಣ ಅದರ ಬಗ್ಗೆ. ಕೂಡಲೇ ಅವನು ತಿಂದನು, ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆಯಲ್ಪಟ್ಟವು, ತಾವು ಬೆತ್ತಲೆ ಆಗಿರುವಂಥದ್ದು ತಿಳಿದು ಅವರು ಅಂಜೂರದ ಎಲೆಗಳಿಂದ ಒಂದು ಡ್ರೆಸ್ ಮಾಡಿಕೊಂಡ್ರು. 7ನೇ ವಚನ. ಹಾಗಾದರೆ ಆದಾಮು ಲೋಕದ ಪ್ರಥಮ ಟೈಲರ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಡ್ರೆಸ್ ಮಾಡ್ದ, ತನ್ನ ಹೆಂಡತಿ ಕೂಡ ಒಂದು ಡ್ರೆಸ್ಸು ಹೊಲಿದು ಉಟ್ಕೊಳ್ಳುವಂತೆ ಮಾಡ್ದ. ಆದರೆ ಅಂಜೂರದ ಎಲೆ ಎಷ್ಟು ಕಾಲ ಬರ್ತದೆ ರೀ ಅಂಥ ಡ್ರೆಸ್? 1-2-3 ದಿನ ಬರ್ಬೋದು ಅಲ್ವಾ? ಸರಿ, ಇದು ಯಾವುದನ್ನು ಸೂಚಿಸ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ನಾವು ಪಾಪ ಮಾಡಿದ ಮೇಲೆ ನಾವಾಗಿಯೇ ಮಾಡಿಕೊಳ್ಳುವಂಥ ಒಂದು ನೀತಿ ವಸ್ತ್ರ, ನಮ್ಮ ಪಾಪದ ಪರಿಹಾರ ನಾವಾಗಿ ಹುಡಿಕೊಳ್ಳುವಂಥದ್ದನ್ನು ಸೂಚಿಸ್ತದೆ. ಆದಾಮನು ಅಥವಾ ಮನುಷ್ಯನು, ಆದಾಮ ಅಂತ ಹೇಳಿದ್ರೆ ನೆಲ ಅಂತ ಒಂದು ಅರ್ಥ, ಮಣ್ಣು ಅಂತ ಒಂದು ಅರ್ಥ, ಕೆಂಪು ಎಂಬುದಾಗಿ ಒಂದು ಅರ್ಥ, ಮನುಷ್ಯ ಅಂತ ಕೂಡ ಒಂದು ಅರ್ಥ ಆಗ್ತದೆ ರೀ. ಸರಿ, ಈಗ ಆದಾಮನು ತಾನು ಮಾಡಿದ ತಪ್ಪಿಗೆ ತಾನಾಗಿಯೇ ಪ್ರಾಯಶ್ಚಿತ್ತ ಪರಿಹಾರ ನೋಡ್ಕೊಳ್ಳುವಾಗ ಒಂದು ಡ್ರೆಸ್ ಮಾಡ್ಕೊಳ್ತಾನೆ. ಸ್ವನೀತಿ, ಸೆಲ್ಫ್ ರೈಚಸ್ನೆಸ್ ಎಂಬುದಾಗಿ ಹೇಳ್ಬೋದು. ಈ ದಿವಸಗಳಲ್ಲಿ ಮನುಷ್ಯರು ಆ ರೀತಿಯಾಗಿ ಮಾಡಿಕೊಳ್ತಿದ್ದಾರೆ. ಆದರೆ ದೇವರು
ಏನು ಮಾಡಿದನಂತ ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಸರಿ, ಆಮೇಲೆ ದೇವರು ಪ್ರಶ್ನೆ ಕೇಳ್ತಾನೆ ರೀ. ಬಂದು ಕೇಳ್ತಾನೆ, ಆದಾಮನೇ ನೀನು ಎಲ್ಲಿದ್ದಿ ಎಂಬುದಾಗಿ ಕೇಳ್ತಾರೆ ರೀ 10ನೇ ವಚನದಲ್ಲಿ. ನೋಡ್ರಿ, ದೇವರು ಮುಂಚೆ ಬರಬಹುದಾಗಿತ್ತು, ಆದರೂ ಬಂದಿಲ್ಲ. ಯಾಕಂದರೆ ಸ್ವತಂತ್ರ ಚಿತ್ತ ಕೊಟ್ಟ, ನಿಮ್ಮಿಷ್ಟ, ನೀವೇನು ಬೇಕಾದ್ರೆ ಮಾಡಿಕೊಳ್ರಿ. ಆನಂತರ ದೇವ್ರ ಹತ್ರ ಹೋದರೆ ದೇವ್ರ ಪರಿಹಾರ ಮಾಡ್ತಾನೆ. ಆ ರೀತಿಯಾಗಿ ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ ಆ ಫ್ರೀ ವಿಲ್ಲನ್ನು. ಕಡೆಗೆ ಹೇಗೆ, ಯಾಕೆ, ಯಾರು ಹೇಳಿದರು ನಿನಗೆ ನಿನ್ನ ಸ್ಥಿತಿಯನ್ನು ಅಂತ ದೇವರು ಹೇಳಿದಾಗ, ಆನಂತರ ದೇವ್ರು ಮತ್ತೆ ಕೇಳ್ತಾನೆ, ತಿಂದುಬಿಟ್ಟಿದ್ಯಾ ಹಣ್ಣು? ಹೌದು, ನಾನು ತಿಂದೆ ಸ್ವಾಮಿ, ಸಾರಿ ಅನ್ಬೋದಾಗಿತ್ತು. ಆದಾಮ ಅದನ್ನು ಹೇಳಲಿಲ್ಲ. ಏನು ಹೇಳ್ತಾನೆ, ನೀನು ಕೊಟ್ಟ ಸ್ತ್ರೀ, ದೇವ್ರ ಮೇಲೆ ಸ್ವಲ್ಪ ಹಾಕ್ಬಿಡ್ತಾನೆ, ನಿಂದೇ ಮಿಸ್ಟೇಕು ಅನ್ನುವ ಹಾಗೆ ನಿನ್ನ ಕೊಟ್ಟ ಸ್ತ್ರೀ ಮೇಲೆ ಹಾಕ್ಬಿಡ್ತಾನೆ. ಸ್ತ್ರೀಯನ್ನು ಕೇಳಿದಾಗ ಸ್ತ್ರೀ ಬಂದು ಸರ್ಪವು ನನ್ನನ್ನು ವಂಚಿಸಿತ್ತು ಅಂತ ಸರ್ಪದ ಮೇಲೆ ಹಾಕಿಬಿಡ್ತಾಳೆ. ಕೊನೆಗೆ ದೇವರು ಆ ಮೂವರನ್ನು, ಅಂದರೆ ಆದಾಮ, ಹವ್ವ, ಸೈತಾನ್, ಮೂವರ ಹತ್ರ ಮಾತನಾಡಿಬಿಟ್ಟು ಸೈತಾನಿಗೆ ಶಾಪ ಕೊಡ್ತಾನೆ, ಅಥವಾ ಸರ್ಪಕ್ಕೆ ಶಾಪ ಕೊಡ್ತಾನಂತ ನಾವು ನೋಡ್ತೀವಿ. ಮತ್ತು ಆದಾಮನಿಗೆ ಶಾಪ ಕೊಟ್ಟಿಲ್ಲ. 17ನೇ ವಚನ ನಾವು ನೋಡೋದಾದರೆ, ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ಅಲ್ಲಿ ಒಂದು ವಿಚಿತ್ರ ಮಾತು ದೇವರು ಉಪಯೋಗ ಮಾಡ್ತಾರೆ. ಅದೇನೆಂದರೆ, ನೀನು ಹೆಂಡತಿಯ ಮಾತನ್ನು ಕೇಳಿ. ಹೆಂಡತಿ ಮಾತು ಕೇಳಿದೆ, ನನ್ನ ಮಾತು ಕೇಳಿಲ್ಲ, ಆದ ಕಾರಣ ಭೂಮಿಗೆ ಶಾಪ ಬಂತು ಅಂತ ಹೇಳ್ತಾನೆ ರೀ. ಕೊನೆಗೆ ನಾವು ನೋಡುವಾಗ ದೇವರು ಒಂದು ಪರಿಹಾರ ಮಾಡ್ತಾನೆ. ಇವರಿಬ್ಬರು ತಪ್ಪು ಮಾಡಿದ್ದು ನಿಜ, ಅವಿದ್ಯರಾದರೂ ನಿಜ, ಮೋಸ ಹೋಗ್ಬಿಟ್ರು ನಿಜ. ಮೊದಲನೇ ತಿಮೋತಿ 2ನೇ ಅಧ್ಯಾಯದಲ್ಲಿ ಅವರಿಬ್ಬರು ಮೋಸ ಹೋದರು. ಆದಾಮನು ಅವ್ವ ಅವರ ಬಗ್ಗೆ ಪೌಲನು ಹೇಳ್ತಾನೆ. ಅದಕ್ಕೆ ದೇವರು ಪರಿಹಾರ ಮಾಡ್ತಾನೆ ರೀ. ಏನು ಪರಿಹಾರ? 3:21 ಆದಿಕಾಂಡ, ಚರ್ಮದ ಅಂಗಿ, ಆ್ಯನಿಮಲ್ ಸ್ಕಿನ್, ಒಂದು ಪ್ರಾಣಿಯನ್ನು ಕೊಂದು ಆ ಚರ್ಮ ತಕ್ಕೊಂಡು ಅದನ್ನು ಹೊದಿಸ್ತಾನೆ ರೀ. ಅಂದರೆ ದೇವರು ಕೊಡುವಂಥ ನೀತಿಯನ್ನು ಇದು ಸೂಚಿಸ್ತದೆ ಆತ್ಮಿಕವಾಗಿ. ಅಂದರೆ ಯೇಸು ಕ್ರಿಸ್ತನ ನಮ್ಮ ಪಾಪಕ್ಕಾಗಿ ಪ್ರಾಣ ಕೊಡಬೇಕು ದೇವರ ಕುರಿಯಾಗಿ ಅನ್ನುವಂಥದ್ದು ಆತನ ನೀತಿ ನಮಗೆ ದೇವರು ಕೊಡ್ತಾನೆ ಎಂಬುದಾಗಿ ಹೇಳಲಾಗಿದೆ. ಕೊನೆಗೆ ಅವರಿಬ್ಬರನ್ನ ದೇವರು ಹೊರಗೆ ಏದೇನು ತೋಟದಿಂದ ಹೊರಗೆ ಕಳಿಸ್ಬಿಡ್ತಾನೆ. ಎಲ್ಲಿ ಮತ್ತೆ ಬಂದು ಆ ಜೀವವೃಕ್ಷ ತಿಂದುಬಿಡ್ತಾರಂತ. ಯಾಕೆ ದೇವ್ರು ಹಂಗೆ ಮಾಡಬೇಕಾಗಿತ್ತು? ಯಾಕಂತ ಹೇಳಿದ್ರೆ, ಈಗ ಪಾಪ ಮಾಡಿಬಿಟ್ಟಿದ್ದಾರೆ. ಪಾಪ ಮಾಡಿಬಿಟ್ಟ ಮೇಲೆ ಮತ್ತೆ ಜೀವವೃಕ್ಷ ತಿಂದುಬಿಟ್ರೆ ಅವರು ಸದಾಕಾಲ ಪಾಪಿಗಳಾಗಿ ಇರುವಂಥ ಸಾಧ್ಯತೆ. ಆದ ಕಾರಣ ದೇವರು ಒಳ್ಳೆ ಮನಸ್ಸಿನಿಂದ ಅವ್ರನ್ನ ಹೊರಗೆ ಹಾಕ್ಬಿಡ್ತಾನೆ. ಒಂದು ಸೆಕ್ಯೂರಿಟಿನೂ ಕೂಡ ಅಲ್ಲಿ ಇಟ್ಬಿಡ್ತಾನೆ. ಯಾರದು? ದಗದಗನೆ ಪ್ರಜ್ವಲಿಸುವಂಥ ಸುತ್ತುವ ಕತ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಕಾಯುವುದಕ್ಕೆ ಏದೇನು ತೋಟದಲ್ಲಿ ಒಂದು ಕೆರೂಬಿ ಮಹಾದೇವದೂತರನ್ನು, ಲೀಡ್ರನ್ನು ಅಲ್ಲಿ ಇಟ್ಟಿರ್ತಾನೆ. ನಾಳೆ ದಿವಸ ಪ್ರಿಯ ವೀಕ್ಷಕರೇ, 4ನೇ ಅಧ್ಯಾಯವನ್ನು ನಾವು ನೋಡಲಿಕ್ಕಿದ್ದೇವೆ. ಅದರಲ್ಲಿ ಲೋಕದ ಪ್ರಥಮ ದ್ವೇಷ, ಪ್ರಥಮ ಕೊಲೆ, ಪ್ರಥಮ ಪಾಪದ ಮೇಲೆ ಜಯದ ಕುರಿತಾದಂಥ ವಾಗ್ದಾನ, ಇನ್ನು ಕೆಲವು ಪ್ರಥಮ ಸಂಗತಿಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಇದುವರೆಗೆ ದೇವರು ನಮಗೆ 3ನೇ ಅಧ್ಯಾಯ ಧ್ಯಾನಿಸುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. Chapter 3. Now the serpent was more subtle than any beast of the field which the Lord God had made. And he said unto the woman, Yea, hath God said, Ye shall not eat of every tree of the garden? And the woman said unto the serpent, We may eat of the fruit of the trees of the garden, but of the fruit of the tree which is in the midst of the garden God hath said, Ye shall not eat of it, neither shall ye touch it, lest ye die.
And the serpent said unto the woman, Ye shall not surely die, for God doth know that in the day ye eat thereof, then your eyes shall be opened, and ye shall be as gods, knowing good and evil. And when the woman saw that the tree was good for food, and that it was pleasant to the eyes, and a tree to be desired to make one wise, she took of the fruit thereof, and did eat, and gave also unto her husband with her, and he did eat. And the eyes of them both were opened, and they knew that they were naked, and they sewed fig leaves together, and made themselves aprons. And they heard the voice of the Lord God walking in the garden in the cool of the day. And Adam and his wife hid themselves from the presence of the Lord God amongst the trees of the garden. And the Lord God called unto Adam, and said unto him, Where art thou? And he said, I heard thy voice in the garden, and I was afraid, because I was naked, and I hid myself. And he said, Who told thee that thou wast naked? Hast thou eaten of the tree whereof I commanded thee that thou shouldest not eat? And the man said, The woman whom thou gavest to be with me gave me of the tree, and I did eat. And the Lord God said unto the woman, What is this that thou hast done? And the woman said, The serpent beguiled me, and I did eat. And the Lord God said unto the serpent, Because thou hast done this, thou art cursed above all cattle, and above every beast of the field. Upon thy belly shalt thou go, and dust shalt thou eat all the days of thy life. And I will put enmity between thee and the woman, and between thy seed and her seed. It shall bruise thy head, and thou shalt bruise his heel. Unto the woman he said, I will greatly multiply thy sorrow and thy conception. In sorrow thou shalt bring forth children, and thy desire shall be to thy husband, and he shall rule over thee. And unto Adam he said, Because thou hast hearkened unto the voice of thy wife, and hast eaten of the tree of which I commanded thee, saying, Thou shalt not eat of it, cursed is the ground for thy sake. In sorrow shalt thou eat of it all the days of thy life. Thorns also and thistles shall it bring forth to thee, and thou shalt eat the herb of the field. In the sweat of thy face shalt thou eat bread, till thou return unto the ground, for out of it wast thou taken, for dust thou art, and unto dust shalt thou return. And Adam called his wife's name Eve, because she was the mother of all living. Unto Adam also, and to his wife, did the Lord God make coats of skins, and clothe them. And the Lord God said, Behold, the man is become as one of us, to know good and evil. And now, lest he put forth his hand, and take also of the tree of life, and eat, and live forever. Therefore the Lord God sent him forth from the Garden of Eden, to till the ground from whence he was taken. So he drove out the man, and he placed at the east of the Garden of Eden cherubims, and a flaming sword which turned every way, to keep the way of the tree of life. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.